ನಾನು ಆಕ್ಚುಲಿ 2002 ಅಲ್ಲಿ ವರ್ಲ್ಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಐಶ್ವರ್ಯ ಹೇಳಿದ್ರು, ಅದೊಂದು ಕ್ಯಾಶಲ್ಲಿ ಹೇಳಿದ್ದೆ, ನನ್ನ ಫ್ರೆಂಡ್ ಹೇಳಿದ್ದ ಅಂತ. ಒಂದು ಸಣ್ಣ ಊರು ದಕ್ಷಿಣ ಕನ್ನಡ, ಅಲ್ಲೊಂದು ಸಣ್ಣ ಸಮುದಾಯ ತುಂಬ ಇದೆ, ಅದರಲ್ಲಿ ಒಂದು ಸಮುದಾಯ ಎಲ್ಲ ಹೋದ್ರೆ ಅಂಡರ್ವರ್ಲ್ಡ್ ಮಿಸ್ ವರ್ಲ್ಡ್ ತನಕ ಎಲ್ಲ ಬಂದೇನಾ ಅಂತ ಕೇಳಿದ್ದೆ. ಆದ್ರೆ ಸಿಕ್ಕಾದ ವೈರಲ್ ಆಯಿತು. ಹೇಗೆಂದ್ರೆ ಪ್ರತಿ ರಂಗದಲ್ಲಿ ಈಗ ಎಲ್ಲೂ ಬರ್ಲಿ, ಊರಿಂದ ಹೊರಡೆ ಹೋದ್ರು ಎಲ್ಲ ಕಡೆಯಿಂದ ಜಾಸ್ತಿ ಲೀಡರ್ಸ್. ಈಗ ನಮ್ಮಲ್ಲಿ ಬಂಡ ಸಮುದಾಯ ಅಂತ ಹೇಳಿದ್ರೆ ಒಂದು ಗುರು ಮಠ ಇಲ್ಲದ ಸಮಾಜ ಅಂತಾರೆ. ಗುರುಗಳಿಲ್ಲ, ಯಾವ ಸ್ವಾಮಿಗಳಿಲ್ಲ. ಈಗ ಎಲ್ಲ ಒಂದು ಸಮುದಾಯ ಕೂಡಲೇ ಅವ್ರಿಗೊಂದು ಸ್ವಾಮಿ, ಮಠ, ಬಟ್ ಬಂಟ್ರಿಗಿಲ್ಲ. ಕಾರಣ ಎರಡು ಲೀಡರ್ಸ್ಗೆ ಯಾರು ಇನ್ನೊಬ್ಬರ ಮಾತು ಕೇಳಲ್ಲ. ಈ ಬಂಟು ಇದು ಸರ್, ಆಕ್ಚುಲಿ ಇದು ಬಂಟು ಸಂಘ ನಮ್ದು ಸ್ಥಾಪಿತ ಆಗಿದೆ ಆಕ್ಚುಲಿ 1982 ಅಲ್ಲಿ. ಹೆಗಡೆ ಮಾಮ ಹೆಗಡೆ, ವಿಠಲ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಈಗ ವಿಜಯ್ ಶೆಟ್ಟಿ ಅವರು ಅಧ್ಯಕ್ಷರಿದ್ದಾರೆ. ಇದು ಆಕ್ಚುಲಿ ಈಗ ಇವತ್ತಿನ ದಿವಸ ಎಲ್ಲರೂ ಗುರುಕರಣ್ ಸರ್ ಆಗ್ಲಿ, ಎಲ್ಲ ನಮ್ಮ ಗುರು ಹಿರಿಯರಾಗ್ಲಿ, ಜಯಶ್ರೀ ಶೆಟ್ಟಿ ಅವರಾಗ್ಲಿ, ನಮ್ಮ ಎಲ್ಲಾ ದಾನಿಗಳಾಗ್ಲಿ ಎಲ್ಲ ಹೆಲ್ಪ್ ಮಾಡೋದಕ್ಕೆ ನಾವು ಈಗ ಅದ್ದೂರಿಯಾಗಿ ಇಷ್ಟು ಓಪನಿಂಗ್ ಮಾಡಿ ಇವಾಗ ಸಕ್ಸಸ್ ಮೋಡಲ್ ನಿಂತಿದೀವಿ. ಯಾಕಂದ್ರೆ ಈ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಇತ್ತು ಇವತ್ತಿನ ದಿವಸಕ್ಕೆ. ಯಾಕಂದ್ರೆ ಬೆಳಗಾವಿನ ಜನ ಎಲ್ಲಿ ನಮ್ಮ ಶೆಟ್ಟಿ ಸಮಾಜ ಇದೆ ಅಂತ ನಾವು ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಮತ್ತೆ ಐ ಥಿಂಕ್ ಸೊ ನಾವು ಇದ್ರಲ್ಲಿ ಸಕ್ಸಸ್ ಆಗಿದೀವಿ. ಬಿಕಾಸ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಶೋ ಅವರ್ ಯೂನಿಟಿ. ಮತ್ತೆ ಇವತ್ತಿನ ದಿವಸ ಎಲ್ಲರೂ ದಾನಿಯಾಗಿ ಹೆಲ್ಪಿಂಗ್, ಅವರ ಸ್ವಂತ ಹೆಲ್ಪಿಂಗ್ ನೇಚರ್ ಅಲ್ಲಿ ಬಂದು ನಮ್ಗೆ ಸ್ವತಃ ಹೆಲ್ಪಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಇದೊಂದು ಸಮಾಜ ಅಲ್ಲ, ಇದು ನಮ್ದು ಇಮೋಷನಲ್ ಇದರಲ್ಲಿದೆ. ಇಮೋಷನಲಿ ನಾವ್ ಎಲ್ಲರೂ ಅಟ್ಯಾಚ್ ಇದೀವಿ. ನಾವೊಂದು ಫ್ಯಾಮಿಲಿ ಆಗಿ ಇವರು ಅವರು ಅಂತ ನೋಡದೆ ಅವರೆಲ್ಲ ಕಷ್ಟಕ್ಕೆ ಸುಖಕ್ಕೆ ಎಲ್ಲದಕ್ಕೂ ನಾವೆಲ್ಲ ಒಂದಾಗಿ ನಿಂತು ಇವತ್ತಿನ ಫಂಕ್ಷನ್ ಅಲ್ಲಿ ನಾವು ಪ್ರೂವ್ ಮಾಡಿದ್ವಿ ವಿ ಹ್ಯಾವ್ ಎ ಯೂನಿಟಿ. ಮತ್ತೆ ಇದೇ ನಮ್ಗೆ ಬಹಳ ಇಂಪಾರ್ಟೆಂಟ್ ಇತ್ತು ಅಂಡ್ ವಿ ಆರ್ ನ ಸಕ್ಸಸ್ ಮೋಡ್. ಈಗ ವತಿಯಿಂದ ಈ ಒಂದು ಸಂಘಟನೆ ವತಿಯಿಂದ ಅನೇಕ ಸಮಾಜಮುಖಿ ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ಕ್ರೀಡೆ ಆಗ್ಬೋದು, ಸಂಸ್ಕೃತ ರಂಗದಲ್ಲಿ ಸಾಧನೆ ವಿದ್ಯಾರ್ಥಿಗಳು ಸನ್ಮಾನ ಮಾಡಿದ್ರೆ ಈ ರೀತಿ ಕಾರ್ಯಕ್ರಮ ಸಂಘದಿಂದ ಮುಂದುವರಿತಾವ ಅಂತ ಹೇಳಿ. ಸರ್, ಮುಂದುವರೆಕ್ಕಿಂತ ನಾನು ನಿಮ್ಗೆ ಹಿಸ್ಟ್ರಿಯಲ್ಲಿ ಹೇಳ್ತೀನಿ. ಇಟ್ ಇಸ್ ಫ್ರಮ್ ಬಿಫೋರ್ ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ಅಪ್ಪಾಜಿನೂ 8 ವರ್ಷ ಅಧ್ಯಕ್ಷರಾಗಿದ್ರು, ಅವಾಗೂ ಮಾಡಿದೀವಿ, ಇನ್ನು ಮುಂದೆ ಮಾಡ್ತೀವಿ, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಫಾರ್ 100%. ಈ ಟೈಮ್ ಅಂತೂ ನಾವು ಬರೀ ಸರ್ಟಿಫಿಕೇಟ್ಸ್ ಎಲ್ಲ ಕ್ಯಾಶ್ ಪ್ರೈಸ್ ಕೊಟ್ಟಿದೀವಿ. ಮತ್ತ ಮುಂದಿನ ದಿವಸದಲ್ಲಿ ನಮ್ಮ ಅಪ್ಪಾಜಿಯವರ ಹೆಸರ ಮೇಲೆ ನಾವು KR ಶೆಟ್ಟಿ ಫೌಂಡೇಶನ್ ಅಂತಾನು ಓಪನ್ ಮಾಡಿದೀವಿ. ಅದರಲ್ಲೂ ಕೂಡ ನಾವು ಫೈನಾನ್ಷಿಯಲಿ ಆಗ್ಲಿ, ಸ್ಪೋರ್ಟ್ಸ್ ಮ್ಯಾನ್ ಆಗ್ಲಿ ಅಥವಾ ಸ್ಟಡೀಸ್ ಆಗ್ಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿ ಮತ್ತೆ ಮಾಡ್ತಾನೆ ಇರ್ತೀವಿ ಸರ್. ಸಮುದಾಯದ ಒಂದು ಮುಖಂಡರಾಗ್ಬೋದು, ಒಂದು ದಾನಿಗಳಾಗ್ಬೋದು, ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಸಹ ಬೆಳಗಾವಿ ಸಂಘಟನೆ ಬಗ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದಕ್ಕೆ ಹೇಳಿದ್ದಾರೆ ಸರ್, ಅವರು ದಟ್ ಈಸ್ ದೇರ್ ಒಪಿನಿಯನ್. ಯಾಕಂದ್ರೆ ಅವ್ರು ನೋಡ್ತಾ ಇದಾರೆ, ನಮ್ಮ ಯೂನಿಟಿ ನೋಡ್ತಾ ಇದಾರೆ, ನಮ್ಮ ಕಷ್ಟಪಟ್ಟು ನಾವು ಇಲ್ಲಿ ಮಠ ಇದು ಭವನ ಕಟ್ಸಿದೀವಿ. ಇಟ್ ಈಸ್ ಆಲ್ಮೋಸ್ಟ್ 1.5 acre ಆಕ್ಚುಲಿ. 1 acre ಅಲ್ಲಿ ನಮಗೆ ಭವನ್ ಇದೆ, ಮತ್ತೆ ಹಿಂದ್ಗಡೆ ಪಾರ್ಕಿಂಗ್ ಇದೆ. ಅದು ಇಂಥ ಸಿಟಿ ಹಾಟ್ ಕೇಕ್ ಅಲ್ಲಿ ನಮ್ಮ ಭವನ್ ಇದೆ. ಈ ಭವನ್ ಡೆವಲಪ್ಮೆಂಟ್ ಗೆ ಬಹಳ ಜನ ಶ್ರಮ ಪಟ್ಟಿದ್ದಾರೆ, ಮತ್ತೆ ಬಹಳ ಜನ ಹೊರಗಿನವರು. ಯಾಕಂದ್ರೆ ನಮ್ಮ ಬಂಟ್ರವರು ಯಾರು ನಮ್ಮಲ್ಲಿ ಪ್ರೀತಿ ಇದೆ, ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ಅವ್ರ ಕಣ್ಣು ಮುಚ್ಚಿ ನಮ್ಮ ಮೇಲೆ ದಾನಿಯಾಗಿ ನಮ್ಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನಾವು ಈ ಸಕ್ಸಸ್ ಇದ್ದೀವಿ ಸರ್. ಯಾಕಂದ್ರೆ ಅವರ ಪ್ರೀತಿ ಮತ್ತು ವಿಶ್ವಾಸ ನಾವು ಯಾವತ್ತೂ ಅವರಿಗೆ ಅವ್ರ ಜೋಡಿ ಇದೀವಿ. ಮತ್ತೆ ನಾವು ಯಾವತ್ತೂ ಅವ್ರ ಜೋಡಿ ಪಾಸಿಟಿವ್ಲಿ ಇದೀವಿ. ಮತ್ತೆ ಅವ್ರ ಮೈಂಡ್ ಅಲ್ಲಿ ಪಾಸಿಟಿವ್ ಆಗಿ ಕೂತಿದೀವಿ. ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲಿ ನಮ್ಮ ಶೆಟ್ಟಿ ಅವರಿದ್ದಾರೆ, ನಮ್ಮ ಬಂಟ್ ಸಮಾಜ ಅವರಿದ್ದಾರೆ. ಅವ್ರು ಆಲ್ರೆಡಿ ಅವ್ರು ಎಲ್ಲಿ ಹೋಗ್ತಾರೆ, ಅವ್ರಿಗೆ ಯಾರು ಭೇಟ್ ಆಗ್ತಾರೆ ಅದು ಅವ್ರು ಹೇಳಿದ್ದಾರೆ. ಎಕ್ಸಾಂಪಲ್ ಗುರುಕಿರಣ್ ಸರ್ ಇಷ್ಟು ದೊಡ್ಡ ಸ್ಟಾರ್ ಇವತ್ತು ಬಂದಿದ್ದಾರೆ. ದಟ್ ಈಸ್ ವಾಟ್ ದೇ ವಾಂಟೆಡ್ ಟು ಸಿ. ಅಂಡ್ ಇವತ್ತಿನ ಫಂಕ್ಷನ್ ಏನ್ ಇದೆ ಅದು ನೆಕ್ಸ್ಟ್ ಲೆವೆಲ್ ಆಗಿದೆ ಅನ್ನೋದನ್ನ ಹೇಳಕ್ ಇಚ್ಛೆ ಪಡ್ತೀನಿ.